ಕುಮಟಾ ತಾಲೂಕಿನ ಕಾಗಲ್ನ ಕಡಲ ತೀರದಲ್ಲಿ ಕರ್ನಾಟಕ ರಾಜ್ಯ ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ಬೀಚ್ ವಾಲಿಬಾಲ್ ಆಟಗಾರರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಕಾಗಲ್ ಅಲ್ಮನಾರ್ ಮತ್ತು ಅಲ್ಸಾನಾ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಹೆಗಡೆಯ ಆಶ್ರಯದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಆಯ್ಕೆ ಪ್ರಕ್ರಿಯೆಯನ್ನು ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ರಾಮನಾಥ್ ಶಾನ್ಭಾಗ್ ಚೆಂಡಿನ ರಿಬ್ಬನ್ ಕಟ್ ಮಾಡಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಈ ಆಯ್ಕೆ ಪ್ರಕ್ರಿಯೆ ನಮ್ಮ ಭಾಗದ ಸಮುದ್ರ ತೀರದಲ್ಲಿ ನಡೆಯುತ್ತಿರುವುದು ಸಂತೋಷ. ವಾಲಿಬಾಲ್ ನಮ್ಮ ಈ ಭಾಗದಲ್ಲಿ ರಕ್ತದಲ್ಲಿಯೇ ಬಂದಿರುವ ಕ್ರೀಡೆ. ಆದರೆ ಈ ಬೀಚ್ ವಾಲಿಬಾಲ್ ಆಟ ತುಂಬಾ ಕಡಿಮೆ. ನಮ್ಮ ಬಾಲಕ ಬಾಲಕಿಯರು ಈ ಬೀಚ್ ವಾಲಿಬಾಲ್ ಕ್ರೀಡೆಗೂ ಒತ್ತು ನೀಡಿ ತಮ್ಮ ತಾಲೂಕಿನ ಹೆಸರನ್ನ ಎತ್ತಿ ಹಿಡಿಯಬೇಕು ಎಂದರು. ಇವತ್ತಿನ ಒಂದು ಸುಂದರದ ಒಂದು ಕಾರ್ಯಕ್ರಮದಲ್ಲಿ ಬೀಚ್ ಇವತ್ತಿನ ಸಿಲೆಕ್ಷನ್ ಮಾಡಬೇಕಾಗಿ ಹೇಳಿದ್ದಾರೆ ಅವರು. ಇದು ಒಳ್ಳೆಯ ಒಂದು ಕಾರ್ಯಕ್ರಮ. ಯಾಕಂದ್ರೆ ನಮ್ಮ ಮಾಡಿದ ಅವ್ರಿಗೂ ನಾನು ಅಭಿನಂದಿಸಿ. ಯಾಕಂದ್ರೆ ಮಾಡೋದಂದ್ರೆ ಬಾಯಿಲಾಗ ಮಾತಾಡ್ತಾರೆ, ಮುಂದಾಗ ಬರೋದು ಕಷ್ಟ ಆಗ್ತದೆ. ಅವ್ರು ಮಾಡಿದ ಇಲ್ಲಿ ಯಾರು ಮುಂದಾಗ ಮಾಡಿದ್ದಾರೆ ಅವ್ರಿಗೂ ನಮ್ಮ ಅಭಿನಂದನೆ. ಮತ್ತೆ ಈ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಏನಾಗ್ತದೆ ಇವರು ಹೇಳಿದ್ದಾರೆ ಉತ್ತರ ಕನ್ನಡ ನಮ್ಮ ಬೀಚ್ ಸೈಡ್ಗೆ ನಾವು ದಯವಿಟ್ಟು ಇದನ್ನು ನೀವು ಮಾಡಿ ನಮ್ದೆಲ್ಲ ಸಹಕಾರ ನಿಮ್ಗೆ ಉಂಟು. ಹಾಗಾಗಿ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿ ಅಂತೋನಿ ಜೋಸೆಫ್ ಮಾತನಾಡಿ, ಬೀಚ್ ವಾಲಿಬಾಲ್ ಆಟಗಾರರ ಆಯ್ಕೆ ಪ್ರಕ್ರಿಯೆಯನ್ನು ನೈಸರ್ಗಿಕವಾದ ಸಮುದ್ರದ ತಟದ ಮರಳಿನಲ್ಲಿ ಮಾಡಬೇಕೆಂಬ ಆಶಯದಿಂದ ಇಲ್ಲಿಯವರ ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದೇವೆ. ಈ ಭಾಗದ ಪ್ರಸಿದ್ಧ ಹಿರಿಯ ಆಟಗಾರರಾದ ಗೌರೀಶ್ ಶೆಟ್ಟಿ ಹಾಗೂ ನಾಗರಾಜ್ ಹೆಗಡೆಯವರ ಸಲಹೆ ಸಹಕಾರವೇ ಇದಕ್ಕೆ ಕಾರಣ. ಬೆಂಗಳೂರಿನಲ್ಲಿಯೇ ಮರಳು ಹಾಕಿ ಆಯ್ಕೆ ಮಾಡಬಹುದು, ಆದರೆ ಈ ವ್ಯವಸ್ಥೆ ಸಮುದ್ರ ತೀರದ ಗಾಳಿ ವಾತಾವರಣ ನೈಜತೆಯನ್ನು ಸೃಷ್ಟಿಸೋಕೆ ಸಾಧ್ಯ ಇಲ್ಲ. ಹಾಗಾಗಿ ಕರ್ನಾಟಕದಿಂದ ಉತ್ತಮ ಆಟಗಾರರನ್ನು ಕಳುಹಿಸುವ ಉದ್ದೇಶದಿಂದ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಉತ್ತಮ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮಾರ್ಚ್ 9ರಂದು ಪಾಂಡಿಚೇರಿಯಲ್ಲಿ ನಡೆಯುವ ರಾಷ್ಟ್ರೀಯ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯದಲ್ಲಿ ಇಲ್ಲಿ ಆಯ್ಕೆಯಾದ 4 ಬಾಲಕರು ಮತ್ತು ಬಾಲಕಿಯರು ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸಲಿದ್ದಾರೆ ಎಂದರು. ಹಿರಿಯ ವಾಲಿಬಾಲ್ ಆಟಗಾರ ವಿನೋದ್ ಪ್ರಭು, ಸ್ಥಳೀಯ ಆಲ್ಮನಾರ್ ಸ್ಪೋರ್ಟ್ಸ್ ಸಂಘದ ಅಧ್ಯಕ್ಷರಾದ ಆಯೂಬ್ ಮಾತನಾಡಿದರು. ಅಂಜುಮನ್ ಯುವಕ ಸಂಘದ ಅಧ್ಯಕ್ಷರಾದ ಹನೀಫ್ ಪಾರ್ಕರ್, ರಾಷ್ಟ್ರೀಯ ವಾಲಿಬಾಲ್ ಆಟಗಾರ ನಾಗರಾಜ್ ಹೆಗಡೆ, ಸಂದೀಪ್ ಬೆಂಗಳೂರು ಹಾಗೂ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಿವೃತ್ತ ಸೈನಿಕ ಹಾಗೂ ವಾಲಿಬಾಲ್ ಆಟಗಾರ ಪ್ರಕಾಶ್ ಮಡಿವಾಳ ಬಾಲಕರ ತಂಡದ ಕೋಚ್ ಆಗಿ ಆಯ್ಕೆಗೊಂಡರು. ಸತೀಶ್ ಹೆಗಡೇಕರ್ ಹಾಗೂ ಪ್ರಕಾಶ್ ಮಡಿವಾಳ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಹಕರಿಸಿದರು. ಹಿರಿಯ ಆಟಗಾರ ಗೌರೀಶ್ ಶೆಟ್ಟಿ ಆಯ್ಕೆ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುವಂತೆ ನೋಡಿಕೊಂಡರು. ಮಧ್ಯಾಹ್ನ ನಂತರದ ಆಯ್ಕೆ ಪ್ರಕ್ರಿಯೆ ಸಮಯದಲ್ಲಿ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಹರ್ಷರವರು ಹಾಗೂ ಕಾರ್ಯದರ್ಶಿ ಅಂತೋನಿ ಜೋಸೆಫ್ ಉಪಸ್ಥಿತರಿದ್ದು ಫೈನಲ್ ಆಯ್ಕೆಯನ್ನು ಅಚ್ಚುಕಟ್ಟಾಗಿ ಗೊಂದಲ ಆಗದಂತೆ ನಡೆಸಿದರು. ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಹೆಗಡೆಯ ಅನಿಲ್ ನಾಯ್ಕ್, ಗುಂಡು ಮಡಿವಾಳ್, ರಾಜೇಶ್ ಹೆಗಡೆ, ರಾಘು ಶೆಟ್ಟಿ, ಮೋಹನ್ ಶಾನ್ಭಾಗ್, ಅಮರನಾಥ್ ಭಟ್, ಪ್ರಶಾಂತ್ ಶೆಟ್ಟಿ, ಪವನ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.